ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮೊಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರು SSC GD ಮೆಡಿಕಲ್ ಒಳಗ ಮೆಡಿಕಲ್ ಚೆಕಪ್ ಯಾವ ರೀತಿ ಇರುತ್ತೆ ಅಂತ. ಸೊ ಅದಕ್ಕಾಗಿ ಕನ್ನಡದಲ್ಲಿಯೇ ಪ್ರಪ್ರಥಮ ಬಾರಿಗೆ ನಾವು SSC GD ಮೆಡಿಕಲ್ ಚೆಕಪ್ ಯಾವ ರೀತಿ ಇರುತ್ತೆ ಅಂತಕ್ಕಂಥ ಒಂದನ್ನು ಸ್ಲೈಡ್ ಮುಖಾಂತರವಾಗಿ ಪಾರ್ಟ್ ವೈಸ್ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಫಸ್ಟಿಗೆ ಯಾವ ಸ್ಲೈಡ್ ತೊಗೊಂಡು ನಿಮ್ಮ ಕಣ್ಣುಗಳನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ತಾರೆ. ಸೊ ನಿಮ್ದು ಐಸ್ ಕಣ್ಣಿಗೆ ಸಂಬಂಧಪಟ್ಟಿದ್ದು ನಿಮಗೆ ಏನಾದರೂ ಸ್ಪೆಕ್ಟ್ ಇತ್ತಂದ್ರೆ ನಿಮಗೆ ಮೆಡಿಕಲ್ ಒಳಗೆ ಪಾಸ್ ಮಾಡ್ತಾರೋ ಫೇಲ್ ಮಾಡ್ತಾರೋ ಅಂತ ಸಾಕಷ್ಟು ಜನ ಕ್ವಶನ್ ಕೇಳ್ತಾ ಇದ್ರು. ಸೊ ಆ ಒಂದು ಕ್ವಶನ್ಗಳ ಬೇಸ್ ಮೇಲೆ ನಾವು ಇವತ್ತಿನ ದಿನ ಸ್ಲೈಡ್ ಮಾಡಿದ್ದೀವಿ. ಸೊ ನಿಮ್ಗೆ ಏನಾದರೂ ಸ್ಪೆಕ್ಟ್ ಇತ್ತಂದ್ರೆ 100% ಹೇಳ್ತೀನೋ ನಿಮ್ಗೆ ಮೆಡಿಕಲ್ ಒಳಗೆ ಅಲೋ ಮಾಡೋದಿಲ್ಲ. 6/6 ಕ್ಲಿಯರ್ ಆಗಿ ಕಾಣಲಿಲ್ಲ ಅಂದ್ರೂ ಕೂಡ ಅಲೋ ಮಾಡೋದಿಲ್ಲ, ಫೇಲ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದ್ರು, ನಮಗೆ ನೈಟ್ ಬ್ಲೈಂಡ್ನೆಸ್ ಇದ್ರೆ ಅಲೋ ಮಾಡ್ತಾರೋ ಇಲ್ಲೋ, ಮೆಡಿಕಲ್ ಒಳಗೆ ಪಾಸ್ ಮಾಡ್ತಾರೋ ಫೇಲ್ ಮಾಡ್ತಾರೋ. 100% ಹೇಳ್ತೀನಿ ನಿಮ್ಗೆ ನೈಟ್ ಬ್ಲೈಂಡ್ನೆಸ್ ಇತ್ತಂದ್ರೆ SSC GD ಮೆಡಿಕಲ್ ಒಳಗೆ 100% ಪಕ್ಕ ಫೇಲ್ ಮಾಡುವಂಥ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ನಿಮಗೇನಾದರೂ ಲೇಸರ್ ಟ್ರೀಟ್ಮೆಂಟ್ ಆಗಿತ್ತಂದ್ರೆ ಅಲೋ ಮಾಡ್ತಾರೋ ಇಲ್ಲೋ, ನಿಮ್ಮನ್ನ ಎಕ್ಸಾಮ್ ಒಳಗೆ ಪಾಸ್ ಮಾಡ್ತಾರೋ ಇಲ್ಲೋ ಮೆಡಿಕಲ್ ಒಳಗೆ. ಸೊ ನಿಮಗೇನಾದರೂ ಈ ರೀತಿಯಾಗಿರ್ತಕ್ಕಂಥ ಲೇಸರ್ ಟ್ರೀಟ್ಮೆಂಟು ಸರ್ಜರಿ ಆಗಿತ್ತಂದ್ರೆ ನಿಮ್ಮನ್ನ ಎಕ್ಸಾಮ್ ಒಳಗೆ ಮೆಡಿಕಲ್ ಚೆಕಪ್ ಒಳಗೆ ಪಾಸ್ ಮಾಡುವಂಥ ಸಾಧ್ಯತೆ ಇರ್ತದೆ. ಆದರೆ 6/6 ಕ್ಲಿಯರ್ ಆಗಿ ಕಾಣ್ತಿರ್ಬೇಕು, ಅಬ್ಸರ್ವೇಷನ್ ಐಡೆಂಟಿಫಿಕೇಶನ್ ಮಾಡಬೇಕು. 6/6ನ ಯಾವ ರೀತಿ ಚೆಕ್ ಮಾಡ್ತಾರಪ್ಪ ಅಂದ್ರೆ, ಒಂದು ನಿಮಗೆ 6/6 ಡಿಸ್ಟೆನ್ಸ್ ಒಳಗೆ ಅಕ್ಷರಗಳನ್ನ ಇಟ್ಟಿರ್ತಾರೆ. ಕೆಲವು ಅಕ್ಷರಗಳನ್ನ, ಆ ಅಕ್ಷರಗಳನ್ನ ನೀವು ಕ್ಲಿಯರ್ ಆಗಿ ಒಂದು ಕಣ್ಣಿನಿಂದ ಓದಬೇಕು, ನೆಕ್ಸ್ಟ್ ಇನ್ನೊಂದು ಕಣ್ಣಿನಿಂದನೂ ಕೂಡ ಓದಬೇಕು. ಸೊ ಅವ್ರು ಎಕ್ಸಾಮ್ದಾಗ ಕಣ್ಣು ಮುಚ್ಚಿದಾಗ ಒಳಗಿಂದ ಕಣ್ಣ ಯಾವುದೇ ಕಾರಣಕ್ಕೂ ಮುಚ್ಚಕ್ಕೆ ಹೋಗ್ಬೇಡ್ರಿ. ಮುಚ್ಚಿ ಓಪನ್ ಮಾಡ್ರಂದ್ರೆ ಒಮ್ಮೆ ಏನಾಗ್ತದೆ, ಬ್ಲರ್ ಆಗ್ತದೆ, ಮುಂದಿರ್ತಕ್ಕಂಥ ಅಕ್ಷರ ಕ್ಲಿಯರ್ ಆಗಿ ಕಾಣೋದಿಲ್ಲ. ಸೊ ಅವಾಗ ನೀವು ಐಡೆಂಟಿಫಿಕೇಶನ್ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಅನ್ಫಿಟ್ ಮಾಡುವಂಥ ಸಾಧ್ಯತೆ ಇರ್ತದೆ. ಅವಾಗ ಅವ್ರು ಈ ರೀತಿ ಕಣ್ಣು ಮುಚ್ಚಿದಾಗ ಒಳಗಿಂದ ಕಣ್ಣು ಓಪನ್ ಇರಬೇಕು. ಕಣ್ಣು ಮುಚ್ಚಿ ಒಮ್ಮೆ ಓಪನ್ ಮಾಡ್ರೆ ಏನಾಗ್ತದೆ, ಅಕ್ಷರ ಎಲ್ಲ ಬ್ಲರ್ ಆಗುವಂಥ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಕಲರ್ ವಿಷನ್ ಏನ್ರಿ, ಕಲರ್ ವಿಷನ್ ಅಥವಾ ಕಲರ್ ಬ್ಲೈಂಡ್ನೆಸ್ ಟೆಸ್ಟ್ ಅಂತಾರೆ. ಸೊ ಇದ್ರೊಳಗೆ ಯಾವ ನಂಬರ್ ಅದ, ಸೊ ಇಲ್ಲಿ 8 ಕಾಣ್ತಾ ಐತಿ, ಇಲ್ಲಿ ಏನು ಕಾಣ ಐತಿ, 9 ಕಾಣ ಐತಿ. ಅದೇ ರೀತಿಯಾಗಿ ನಿಮ್ದು ಕಲರ್ ಬ್ಲೈಂಡ್ನೆಸ್ ಐತೋ ಇಲ್ಲೋ ನಿಮಗೆ ಕನ್ಫರ್ಮ್ ಆಗಬೇಕಾಗಿತ್ತಂದ್ರೆ ಸೊ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಇಲ್ಲಿ ಯಾವ ನಂಬರ್ ಕಾಣತೈತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಬೇಕು. ಓಕೆ, ಇವಾಗ ಕಣ್ಣಿಗೆ ಸಂಬಂಧಪಟ್ಟಿದ್ದು ಮುಗೀತು. ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಸ್, ಮೂಗಲ್ಲಿ ಏನು ಚೆಕ್ ಮಾಡ್ತಾರೆ. ಸೊ ನಿಮ್ಮದು ಮೂಗ ಕರೆಕ್ಟಾಗಿ ಎರಡು ಈ ರೀತಿ ಕರೆಕ್ಟ್ ಇರಬೇಕು. ಇಲ್ಲಿ ಸ್ವಲ್ಪ ಗ್ಯಾಪ್ ಕಡಿಮೆ ಇದೆ, ಒಂದು ಸೈಡ್ ಗ್ಯಾಪ್ ಜಾಸ್ತಿ ಇದೆ, ಈ ರೀತಿ ಇರಬಾರ್ದು. ಮೂಗಿನೊಳಗೆ ಮೌಸ್ ಏನು ಬೆಳೆದಿರಬಾರ್ದು. ಮೌಸ್ ಬೆಳೆದಿತ್ತಂದ್ರೆ ಅನ್ಫಿಟ್ ಮಾಡುವಂಥ ಸಾಧ್ಯತೆ ಇರ್ತದೆ. ಅದೇ ರೀತಿಯಾಗಿ ಇಲ್ಲಿ ಮೂಗಿನಲ್ಲಿ ಇರ್ತಕ್ಕಂಥ ಮೂಳೆ ಸ್ಟ್ರೇಟ್ ಇರಬೇಕು, ಈ ರೀತಿ ಏನು ಕರ್ವ್ ಆಗಿರಬಾರ್ದು. ಈ ರೀತಿ ಕರ್ವ್ ಆಗಿತ್ತಂದ್ರೆ ಅನ್ಫಿಟ್ ಮಾಡುವಂಥ ಸಾಧ್ಯತೆ ಇರ್ತದೆ. ಈ ರೀತಿ ಕ್ಲಿಯರ್ ಆಗಿರಬೇಕು. ಓಕೆ, ನೆಕ್ಸ್ಟ್ ನಿಮ್ದು ಏನು ಚೆಕ್ ಮಾಡ್ತಾರೆ ಅಂದ್ರೆ ಹಲ್ಲು ಏನ್ರಿ, ಡೆಂಟಲ್ ಹಲ್ಲನ್ನು ಚೆಕ್ ಮಾಡ್ತಾರೆ. ಹಲ್ಲೆಲ್ಲನೂ ಕರೆಕ್ಟಾಗಿ 32 ಹಲ್ಲು ಇರಬೇಕು. ಒಬ್ಬೊಬ್ಬರಿಗೆ ಇರೋದಿಲ್ಲ, ಬಂದಿರೋದಿಲ್ಲ, ಅದ್ರ ಬಗ್ಗೆ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಆ ನಂತರ ಹಲ್ಲೊಳಗೆ ಈ ರೀತಿ ಏನಾದರೂ ಗ್ಯಾಪ್ ಇತ್ತಂದ್ರೆ ಸಾಕಷ್ಟು ಜನ ಅಭ್ಯರ್ಥಿಗಳು ಡೈರೆಕ್ಟ್ ಸೆಲ್ಫಿ ಹೊಡೆದು ಕಳಿಸ್ತಾರೆ, ಸರ್ ನಂಗೆ ಈ ರೀತಿ ಹಲ್ಲು ಗ್ಯಾಪ್ ಅದ, ನಂದು ಮೆಡಿಕಲ್ ಪಾಸ್ ಆಗ್ತದನೋ ಇಲ್ಲೋ. ಸೊ ಈ ರೀತಿ ಇಷ್ಟೇ ಗ್ಯಾಪ್ ಇತ್ತಂದ್ರೆ 100% ಹೇಳ್ತೀನೋ ನಿಮ್ದು ಮೆಡಿಕಲ್ ಒಳಗೆ ಪಾಸ್ ಆಗುವಂಥ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ನಿಮಗೇನಾದರೂ ಈ ರೀತಿಯಾಗಿ ರಕ್ತಸ್ರಾವ ಆಗ್ತಿತ್ತಂದ್ರೆ, ಹಲ್ಲುಗಳ ಮಧ್ಯದಲ್ಲಿ ಬ್ಲೀಡಿಂಗ್ ಆಗ್ತಿತ್ತಂದ್ರೆ ಮೆಡಿಕಲ್ ಬರೆಯುವಂಥ ಸಾಧ್ಯತೆ ಇರ್ತದೆ. ಮೆಡಿಕಲ್ ಒಳಗೂ ಒಮ್ಮೆ ಪಾಸ್ ಆಗ್ತದೆ, ಒಮ್ಮೆ ಪಾಸ್ ಆಗೋದಿಲ್ಲ. ಸೊ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇದ್ರೆ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ ನಾವು ಆ ಪಾಯಿಂಟ್ನ ಯಾವ ರೀತಿಯಾಗಿ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ಹಲ್ಲು ಏನಾದರೂ ಈ ರೀತಿಯಾಗಿರ್ತಕ್ಕಂಥ ಗ್ಯಾಪ್ ಇರೋದಾಗಿರ್ಬೋದು, ಎಕ್ಸ್ಟ್ರಾ ಹಲ್ಲು ಇರ್ತಿದ್ದು ಅಂದರೆ ಇವಾಗ ಅವಕ್ಕೆ ಏನು ಮಾಡಿರಿ, ಟ್ರೀಟ್ಮೆಂಟ್ ತೊಗೊಂಡು ಕರೆಕ್ಟಾಗಿ ನೀಟಾಗಿ ರೆಡಿ ಮಾಡ್ಕೋರಿ ಮೆಡಿಕಲ್ ಕಣ್ಣು. ಸೊ ಯಾರ್ದ ಸ್ಕೋರ್ ಚಲೋ ಅದಾವ್ರ. ನೆಕ್ಸ್ಟ್ ಅದೇ ರೀತಿಯಾಗಿ ಹಲ್ಲುಗಳು ಈ ರೀತಿಯಾಗಿ ಏನಾದರೂ ಹುಳುಕಾಗಿತ್ತು, ಕ್ಯಾವಿಟಿ ಆಗಿತ್ತಂದ್ರೆ ಸೊ ಅಲೋ ಮಾಡ್ತಾರೆ. ಯಾವಾಗ ಅಲೋ ಮಾಡ್ತಾರೋ 1 ಅಥವಾ 2 ಹಲ್ಲು ಏನಾದರೂ ಈ ರೀತಿ ಕ್ಯಾವಿಟಿ ಆಗಿತ್ತಂದ್ರೆ ನಿಮ್ಮನ್ನು ಕ್ಲಿಯರ್ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಇದ್ದು ಅಂದ್ರೆ ಸೊ 100% ಅನ್ಫಿಟ್ ಬರೆಯುವಂಥ ಸಾಧ್ಯತೆ ಇರ್ತಾವೆ. ನೆಕ್ಸ್ಟ್ ನಿಮಗೇನಾದರೂ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಫಿಲ್ ಮಾಡಿದ್ರಿ ಅಂದ್ರೆ, ಸೊ ಒಬ್ಬೊಬ್ರು ಬೆಳ್ಳಿ ತುಂಬಿಸಿರ್ತಾರೆ, ಒಬ್ಬೊಬ್ರು ಬಂಗಾರ ತುಂಬಿಸಿರ್ತಾರೆ, ಒಬ್ಬೊಬ್ಬರು ಸಿಮೆಂಟು ತುಂಬಿಸಿರ್ತಾರೆ. ಸೊ ಒಂದು ಹಲ್ಲಿಗೆ ನೀವೇನಾದರೂ ಮಾಡಿರಿ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಅದರ ಕ್ಲಿಯರ್ ಆಗುವಂಥ ಸಾಧ್ಯತೆ ಇರ್ತದೆ. ಸೊ ನೋಡೋಣ, ಕ್ಲಿಯರ್ ಆಗುವಂಥ ಸಾಧ್ಯತೆ ಇರ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ಹಲ್ಲಿದ್ರೆ ನೆಕ್ಸ್ಟ್ ಅದೇ ರೀತಿಯಾಗಿ ನೆಕ್ಸ್ಟ್ ನೀವು ರೆಗ್ಯುಲರ್ ಆಗಿ ಡೆಂಟಲ್ ಟೆಸ್ಟ್ ಅಂದ್ರೆ
ಪೇಸ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಮೆಡಿಕಲ್ಗೆ ಹೋಗೋ ಮುಂಚೆ ನೀವೆಲ್ಲ ಕ್ಲಿಯರಾಗಿ ಇದು ಮಾಡಿರಬೇಕು. ಅದೇ ರೀತಿಯಾಗಿ ಮೆಡಿಕಲ್ಗೆ ಹೋಗ್ಬೇಕಾದ್ರೆ ನಿಮ್ದು ಎಲ್ಲಾನು ಇಲ್ಲಿರ್ತಕ್ಕಂಥ ಆಗಿರ್ಬೋದು, ಇಲ್ಲಿರ್ತಕ್ಕಂಥವು, ಅಲ್ಲಿರ್ತಕ್ಕಂಥ ಎಲ್ಲ ಹೇರ್ಗಳನ್ನ ಕರೆಕ್ಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗಿರಬೇಕು. ನೆಕ್ಸ್ಟ್ ಅದಾದ ಕೂಡಲೇ ಆಪರೇಷನ್ ಸರ್ಜರಿ ಏನಾದ್ರು ಆಗಿತ್ತಂದ್ರೆ ಅವ್ರಿಗೆ ಅಲೌ ಮಾಡ್ತಾರೋ ಇಲ್ಲೋ. ಸೊ ನಿಮ್ಗೆ ಏನಾದರೂ ಸರ್ಜರಿ ಚಿಕ್ಕ ವಯಸ್ಸಿನಾಗ ಆಗಿತ್ತು, ಫಾರ್ ಎಕ್ಸಾಂಪಲ್ ಅಪೆಂಡಿಕ್ಸ್ ಆಗಿರ್ಬೋದು, ಇಂಥ ನಾರ್ಮಲ್ ಮೈನರ್ ಇರ್ತಕ್ಕಂಥ ಸರ್ಜರಿ ಆಗಿದ್ರೆ ನಿಮಗೆ ಅಲೌ ಮಾಡ್ತಿರ್ತಾರೆ. ನೆಕ್ಸ್ಟ್ ಟ್ಯಾಟೂ ಟೆಸ್ಟ್. ಸೊ ಟ್ಯಾಟೂ ಟೆಸ್ಟ್ಗಳು ಯಾವ ಅಲೌ ಮಾಡ್ತಾರೋ ಯಾವ ಅಲೌ ಮಾಡೋದಿಲ್ಲ. ಈಗ ಯಾವುದಾದ್ರೆ ಧಾರ್ಮಿಕವಾಗಿ ಸಂಬಂಧಪಟ್ಟಿರ್ತಾವ, ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟ್ಯಾಟೂಗಳನ್ನ ನೀವೇನಾದರೂ ಹಾಕ್ಸಿದ್ರಂದ್ರೆ ಅವ್ನೇನು ಮಾಡ್ತಾರಪ್ಪ ಅಂದ್ರೆ ಮೆಡಿಕಲ್ ಒಳಗೆ ಅಲೌ ಮಾಡ್ತಾರೋ. ಅದನ್ನು ಬಿಟ್ಟು ಇಲ್ಲಿ ಏನಾದರೂ ನಿಮ್ಮ ಹುಡುಗಿ ಹೆಸರಾಗಿರ್ಬೋದು, ನಿಮ್ದು ಏನಾದರೂ ಒಂದು ಅಕ್ಷರಗಳನ್ನ ಎಸ್ ಅಥವಾ ಐ ಲವ್ ಯು ಅಂತ ಏನಾದರೂ ಈ ರೀತಿ ಬರ್ದಿದ್ರಂದ್ರೆ ಅವನ್ನೆಲ್ಲನೂ ಅನ್ಪಿಟ್ ಮಾಡುವಂಥ ಸಾಧ್ಯತೆ ಇರ್ತದೆ. ಟ್ಯಾಟೋ ಅಲೌ ಇರೋದಿಲ್ಲ. ನೆಕ್ಸ್ಟ್ ಅದೇ ರೀತಿಯಾಗಿ ನಿಮಗೇನಾದರೂ ಸ್ವೆಟ್ಟಿಂಗ್ ಆಗ್ತಿತ್ತು, ಕೈಗೇನಾದರೂ ಬೆವರು ಬರ್ತಿತ್ತಂದ್ರೆ 100% ಇದನ್ನು ಮೆಡಿಕಲ್ ಬರುವಂಥ ಸಾಧ್ಯತೆ ಇದೆ. ಸೊ ಯಾರಾದರೂ SSC GD ಒಳಗೆ ಚಲೋ ಸ್ಕೋರ್ ಮಾಡಿ ನಿಮಗೇನಾದರೂ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇತ್ತಂದ್ರೆ ಸೊ ನೀವು ನಮ್ಮನ್ನು ಸಂಪರ್ಕಿಸಿ ಈ ಒಂದು ಪಾಯಿಂಟ್ನ ಯಾವ ರೀತಿಯಾಗಿ ಕ್ಲಿಯರ್ ಮಾಡ್ಕೋಬೇಕು, ಫಿಸಿಕಲ್ನ ಯಾವ ರೀತಿಯಾಗಿ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿನ ತಿಳಿಸ್ಕೊಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟು ಕ್ಯಾರಿ ಆ್ಯಂಗಲ್ ಅಂದರೆ ಏನ್ರಿ, ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳದ್ದು ಇಲ್ಲಿ ಕೈ ಗ್ಯಾಪ್ ಇರ್ತದೆ. ಸೊ ಇನ್ನು ಸ್ವಲ್ಪ ಜನ ಅಭ್ಯರ್ಥಿಗಳದ್ದು ಇಲ್ಲಿ ಕೈ ಗ್ಯಾಪ್ ಇರೋದ್ರಲ್ಲ ಕೂಡಿರ್ತದೆ. ಸೊ ಈ ರೀತಿಯಾಗಿ ಎಲ್ಬೋಗಳು ಟಚ್ ಆಗ್ತಿದ್ವು ಅಂದ್ರೆ ಇದಕ್ಕೆ ನಾವೇನಂತೀವಿ, ಕ್ಯಾರಿ ಆ್ಯಂಗಲ್ ಅಂತೀವಿ. ಸೊ ಕ್ಯಾರಿ ಆ್ಯಂಗಲ್ ಇತ್ತಂದ್ರೆ 100% ಹೇಳ್ತೀನಿ ಇದಕ್ಕೂ ಕೂಡ ಮೆಡಿಕಲ್ ಬರೆಯುವಂಥ ಸಾಧ್ಯತೆ ಇರ್ತದೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸೇಮ್ ಚೆಕ್ ಮಾಡ್ತಾರೆ. ಸೊ ಇದಕ್ಕೆ ಕೈ ಯಾವ ರೀತಿ ಚೆಕ್ ಮಾಡ್ತಾರಂದ್ರೆ, ಸೊ ಇಲ್ಲಿರ್ತಕ್ಕಂಥ ಸೆಂಟರ್ ಪಾಯಿಂಟಿಂದ ಇಲ್ಲಿರ್ತಕ್ಕಂಥ ಸೆಂಟರ್ ಪಾಯಿಂಟಿಗೆ ಲೈನ್ ಸ್ಟ್ರೇಟ್ ಇರಬೇಕು. ಏನಿರ್ಬೇಕ್ರಿ, ಲೈನ್ ಸ್ಟ್ರೇಟ್ ಇತ್ತಂದ್ರೆ ಅದು ಕ್ಲಿಯರ್ ಇರ್ತದೆ. ಸೊ ಇದ್ರ ಬಗ್ಗೆ ಯಾರಿಗಾದರೂ ಡೌಟ್ ಇತ್ತಂದ್ರೆ ಇದು ಪಾಯಿಂಟ್ ಕ್ಲಿಯರ್ ಮಾಡ್ಕೋಬೇಕಾಗಿತ್ತಂದ್ರೆ ಕ್ಯಾರಿ ಆ್ಯಂಗಲ್ ಪಾಯಿಂಟ್ ಕ್ಲಿಯರ್ಡ್ ಬೈ ಭರತೇಶ್ ಮುರುಳ್ಗಿ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ರೆ ನಾ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೆಡಿಕಲ್ ಪಾಯಿಂಟ್ ವಿಡಿಯೋನ ಹೇಳಿದ್ದೀನಿ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಫ್ಲಾಟ್ ಫುಟ್ ಪಾಯಿಂಟ್. ಸೊ ಇದನ್ನು ಯಾವ ರೀತಿ ಚೆಕ್ ಮಾಡಬೇಕು, ನೀರಿನೊಳಗೆ ನಿಮ್ಮ ಅಂಗಾಲನ್ನು ಇಟ್ಟ ಅದನ್ನು ಭೂಮಿ ಮೇಲೆ ಇಟ್ಟಾಗ ಈ ರೀತಿಯಾಗಿ ಗ್ಯಾಪ್ ಕಾಣಿಸ್ತಿತ್ತಂದ್ರೆ ಪಾಯಿಂಟ್ ಪಾಸ್ ಆಗ್ತದೆ. ಈ ರೀತಿಯಾಗಿ ಕಾಣಿಸ್ತಿತ್ತಂದ್ರೆ ಮೆಡಿಕಲ್ ಬರೆಯುವಂಥ ಸಾಧ್ಯತೆ ಇರ್ತದೆ. ಈ ಒಂದು ಪಾಯಿಂಟ್ನ ಯಾವ ರೀತಿಯಾಗಿ ಕ್ಲಿಯರ್ ಮಾಡ್ಕೋಬೇಕಂದ್ರೆ ನೀವು ರೆಗ್ಯುಲರ್ ಆಗಿ ಈ ರೀತಿಯಾಗಿರ್ತಕ್ಕಂಥ ಬಾಲ್ ಮೇಲೆ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಈ ಒಂದು ಪಾಯಿಂಟ್ನ ಕ್ಲಿಯರ್ ಮಾಡ್ಕೋಬೋದು. ನೆಕ್ಸ್ಟ್ ಪಾಯಿಂಟ್ ಯಾವುದ್ರಿ, ನಾಕ್ನಿ ಪಾಯಿಂಟ್. ಯಾವ್ದು ಬರ್ತದ, ನಾಕ್ನಿ ಪಾಯಿಂಟ್ ಅಂದರೆ ಎರಡು ಮೊಣಕಾಲುಗಳ ಮಧ್ಯೆ ನಿಮ್ದು ಚರ್ಮ ಹತ್ತಿತ್ತಂದ್ರೆ ಸೊ ಅವಾಗ ಏನಾಗ್ತದೆ, ನಾಕ್ನಿ ಪಾಯಿಂಟ್ ಅಂತ ಬರೀತಾರೆ. ಸೊ ಈ ರೀತಿಯಾಗಿ ಚರ್ಮ ಗ್ಯಾಪ್ ಇರಬೇಕು. ಗ್ಯಾಪ್ ಇರ್ಲಿಕ್ಕಂದ್ರೂ ಕೇವಲ 21 ದಿನದಾಗ ಆ ಒಂದು ಪಾಯಿಂಟ್ನ ಕ್ಲಿಯರ್ ಮಾಡ್ಕೋಬೋದು. ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕಂತ ನಿಮ್ಗೇನೋ ಡೌಟ್ ಇದ್ರೆ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ. ಅದೇ ರೀತಿಯಾಗಿ ಕಿವಿ ಒಳಗೆ ಯಾವ ರೀತಿ ಚೆಕ್ ಮಾಡ್ತಾರೆ, ಕಿವಿ ಒಳಗೆ ವ್ಯಾಕ್ಸ್ ಇರಬಾರ್ದು, ಕೂಗ್ನಿ ಇರಬಾರ್ದು. ಇತ್ತಂದ್ರೂ ಮೆಡಿಕಲ್ ಬರೆಯುವಂಥ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಕಿವಿ ಪೊರದೆಗೆ ಏನಾದರೂ ರಂಧ್ರ ಅದು ಬಿದ್ದಿತ್ತಂದ್ರೂ ಮೆಡಿಕಲ್ ಬರೆಯುವಂಥ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಶೋಲ್ಡರ್ ಟೆಸ್ಟ್. ಸೊ ಶೋಲ್ಡರ್ ಟೆಸ್ಟ್ ಒಳಗೆ ಏನು ಮಾಡ್ತಾರೆ ಅಂದ್ರೆ ಒಬ್ಬರು ಶೋಲ್ಡರ್ ಏರು ಇಳುವ ಇರ್ತೈತಿ, ಈ ರೀತಿ ಇತ್ತಂದ್ರೆ ಅನ್ಫಿಟ್ ಮಾಡುವಂಥ ಸಾಧ್ಯತೆ, ಈ ರೀತಿ ಸ್ಟ್ರೇಟ್ ಇರಬೇಕು. ನೆಕ್ಸ್ಟ್ ಚೆಸ್ಟ್ ಒಳಗೆ ನಾರ್ಮಲ್ ಆಗಿ ಚೆಸ್ಟ್ ನಮ್ದು SSC ಒಳಗೆ 80 ಸೆಂಟಿಮೀಟರ್ ಇರಬೇಕು. ನೆಕ್ಸ್ಟ್ 85 ಎಕ್ಸ್ಪಾಂಡ್ ಆಗ್ತಿರ್ಬೇಕು. ಚೆಸ್ಟ್ ಕರೆಕ್ಟಾಗಿ ಈ ರೀತಿ ಕಾಣ್ತಿರ್ಬೇಕು. ಸೊ ನೆಕ್ಸ್ಟ್ ಸಾಕಷ್ಟು ಜನ ಅಭ್ಯರ್ಥಿಗಳು ಫೇಲ್ ಆಗೋದು ವೆರಿಕೋಸ್ ಪಾಯಿಂಟ್ ಒಳಗೆ. ಯಾವುದ್ರಿ, ವೆರಿಕೋಸ್ ಪಾಯಿಂಟ್. ಸೊ ಈ ವೆರಿಕೋಸ್ ಪಾಯಿಂಟ್ ಯಾಕೆ ಬರ್ತದ ಈ ಒಂದು ಏಜಿನ ಮಕ್ಕಳಿಗೆ ಅಂದ್ರೆ, ಸೊ ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ರೋಡ್ ಅದು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತೀರಿ ವಿತೌಟ್ ಶೂಸ್, ಅಂದ್ರೆ ಶೂಸ್ ಹಾಕಲ್ದ ರನ್ನಿಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ ಕೂಡ ಈ ರೀತಿಯಾಗಿರ್ತಕ್ಕಂಥ ವೆರಿಕೋಸ್ ಬರ್ತಿರ್ತಾವ. ಸೊ ಅವಾಗ ನೀವು ಇಷ್ಟೆಲ್ಲ ಎಫರ್ಟ್ ಹಾಕಿದ್ ವೇಸ್ಟ್ ಆಗ್ತಿರ್ತದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಯಾರಿಗಾದ್ರೂ ಇತ್ತಂದ್ರೆ ಸೊ ನಮ್ಮನ್ನು ಸಂಪರ್ಕಿಸಿ 100% ವಿಶ್ವಾಸದಿಂದ ಹೇಳ್ತೀನೋ ಈ ಒಂದು ಪಾಯಿಂಟ್ನ ಕ್ಲಿಯರ್ ಮಾಡಿಕೊಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ನಿಮ್ದು ಪ್ರೈವೇಟ್ ಪಾರ್ಟ್ ಒಳಗೆ ಹರ್ನಿ ಅಂತಕ್ಕಂಥ ಪಾಯಿಂಟ್ನ ಭಾಳಷ್ಟು ಡೀಪಾಗಿ ಚೆಕ್ ಮಾಡ್ತಿರ್ತಾರೆ. ಸೊ ಯಾರಿಗಾದರೂ ಹರ್ನಿ ಸಮಸ್ಯೆ ಇತ್ತು, ನಿಮ್ಗೆ ಯಾರ ಮುಂದಾದರೂ ಹೇಳ್ಕೋಕೆ ಆಗಲಿಲ್ಲ ಅಂದರೆ ಒಂದ್ಸಲ ನಮ್ಮ ಸಂಸ್ಥೆಗೆ ಬಂದು ಫ್ರೀಯಾಗಿ ಮೆಡಿಕಲ್ ಚೆಕಪ್ ಮಾಡ್ಕೊಳ್ಳಿ. ಸೊ ಆ ಪಾಯಿಂಟ್ನ ಯಾವ ರೀತಿಯಾಗಿ ಕ್ಲಿಯರ್ ಪಾಸ್ ಮಾಡ್ಕೋಬೇಕು, ನಿಮಗೆ ಕ್ಲಿಯರಾಗಿ ಹರ್ನಿ ಐತೋ ಇಲ್ಲೋ ಅದ್ರ ಬಗ್ಗೆನೂ ನಾವು ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ಹರ್ನಿ ಆದ ಕೂಡಲೇ ನಿಮಗೆ ಪ್ರೈವೇಟ್ ಪಾರ್ಟ್ ಒಳಗೆ ಮುಲ್ವಾದಿ ಐತೇನ ಅಂತ ಚೆಕ್ ಮಾಡ್ತಾರೆ. ಸೊ ಮುಲ್ವಾದಿ ಎಲ್ಲರಿಗೂ ಚೆಕ್ ಮಾಡ್ಬೇಕಾದ್ರೆ ಭಾಳ ಅಸಹ್ಯ ಅನ್ನಿಸ್ತಿರ್ತದೆ. ಸೊ ಇದು ಕೂಡ ಯಾರಿಗಾದರೂ ಡೌಟ್ ಇತ್ತಂದ್ರೆ ಒಂದ್ಸಲ ನಮ್ಮನ್ನ ಪರ್ಸ್ನಲ್ ಆಗಾದರೂ ಕಾಂಟ್ಯಾಕ್ಟ್ ಮಾಡಿ
ಅಥವಾ ನಮ್ಮ ಸಂಸ್ಥೆಗಾದರೂ ವಿಸಿಟ್ ಕೊಡಿ. ಆ ಒಂದು ಪಾಯಿಂಟ್ನ ಯಾವ ರೀತಿಯಾಗಿ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸಾಕಷ್ಟು ಎಫರ್ಟ್ ಹಾಕಿ ಎಕ್ಸಾಮ್ ಕ್ಲಿಯರ್ ಮಾಡಿದಿರಿ, ಅಷ್ಟೇ ಒಂದು ಸ್ಮಾರ್ಟ್ ಎಫರ್ಟ್ ಹಾಕಿ ಫಿಸಿಕಲ್ಲು ಮತ್ತು ಮೆಡಿಕಲನ್ನು ಕ್ಲಿಯರ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ನಮಗೂ ನಿಮಗೂ ಅದ. ಸೊ ಎಲ್ಲರೂ ಕೂಡಿ ಟ್ರೈ ಮಾಡೋಣ. ಸೊ ಮೂಲವಾದಿ ಆದ ನಂತರ ಟೆಸ್ಟಿಸ್ ಏನ್ರಿ, ಟೆಸ್ಟಿಸ್ ಎರಡು ಅವು ಕರೆಕ್ಟಾಗಿ ಒಂದು ಮೇಲೆ ಒಂದು ಕೆಳಗೆ ಇರ್ತದೆ, ಒಂದು ದೊಡ್ಡದು ಒಂದು ಸಾಂದ್ ಇರ್ತದೆ. ಸೊ ನೀವೇನು ಹೆಸಿಟೇಟ್ ಮಾಡ್ಕೋಕೆ ಹೋಗ್ಬೇಡ್ರಿ. ಇದ್ರ ಬಗ್ಗೆ ಡೌಟ್ ಇತ್ತಂದ್ರೆ ನೇರವಾಗಿ ನನ್ನ ನಂಬರ್ ಕಾಲ್ ಮಾಡಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ನಿಮಗೆ ಸಾಕಷ್ಟು ಜನ ಅಭ್ಯರ್ಥಿಗಳು ಕೇಳಿರ್ತಾರೆ ಚರ್ಮ ಈ ರೀತಿ ಸುಟ್ಟಿದೆ, ಸೊ ಇದಕ್ಕೆ ಫಂಗಲ್ ಇನ್ಫೆಕ್ಷನ್ ಆಗಿದೆ, ಪಾಯಿಂಟ್ ಕ್ಲಿಯರ್ ಆಗ್ತೈತೋ ಇಲ್ಲೋ. ಸೊ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇತ್ತಂದ್ರೆ ಇದೇನಾದರೂ ನಿಮಗೆ ಚಿಕ್ಕ ವಯಸ್ಸಿನಾಗ ಆಗಿತ್ತಂದ್ರೆ ಸುಟ್ಟದ ಕಲಿಯುತ್ತದೆ 100% ಪಾಸ್ ಆಗ್ತದೆ. ಸೊ ಮೆಡಿಕಲ್ ಪಾಯಿಂಟ್ ಚೆಕ್ ಮಾಡೋ ಮುಂದೆ ನೀವು ಯಾವ ರೀತಿಯಾಗಿ ಧೈರ್ಯದಿಂದ ಮಾತಾಡ್ತೀರಿ ಆ ರೀತಿಯಾಗಿ ನಿಮ್ಮದು ಪಾಯಿಂಟ್ ಕ್ಲಿಯರ್ ಆಗ್ತದೆ. ಸೊ ಹಿಂಗೇನಾದರೂ ಸಮಸ್ಯೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ಇದಕ್ಕೊಂದು ಏನಾದರೂ ನಾವು ಸಜೆಷನ್ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಏನು ಮಾಡ್ತಾರೆ, BP ಚೆಕ್ ಮಾಡ್ತಾರೆ. ನಾರ್ಮಲ್ ಆಗಿ ಸಾಕಷ್ಟು ಜನ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ, ಏನೂ ಸಮಸ್ಯೆ ಇರೋದಿಲ್ಲ, ಎಲ್ಲರದ್ದು ನಾರ್ಮಲ್ BP ಇರ್ತದೆ. ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ದು ಎಕ್ಸ್ರೇ ಮಾಡ್ತಾರೆ. ಏನು ಮಾಡ್ತಾರೆ, ಎಕ್ಸ್ರೇ ಮಾಡ್ತಾರೆ. ಎಕ್ಸ್ರೇ ಒಳಗೆ ನಾರ್ಮಲ್ ಯಾರ್ದು ಇಲ್ಲಿ ರಿಮೆಡಿಕಲ್ ಆಗಿರೋದಿಲ್ಲ. ನೆಕ್ಸ್ಟ್ ಯೂರಿನ್ ಟೆಸ್ಟ್ ಕೂಡ ಮಾಡ್ತಾರೆ. ಓಕೆ, ಅದೇ ರೀತಿಯಾಗಿ ನೀವು ಕೂಡ ಯಾರಾದರೂ SSC GD ಫಿಸಿಕಲ್ ಪ್ರಿಪ್ರೇಷನ್ ಮಾಡ್ತಾ ಇದ್ರಿ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಬ್ಯಾಚಸ್ಗಳು ಪ್ರಾರಂಭವಾಗಿರ್ತವೆ. ಎಲ್ಲ ಸಂಸ್ಥೆ ಒಳಗೆ ಬರೀ ನಿಮ್ದು 5 ಕಿಲೋಮೀಟರ್ ಟೈಮಿಂಗ್ನ ಕವರ್ ಮಾಡಿಕೊಡ್ಬೋದು. ಆದ್ರೆ ನಮ್ಮ ಸಂಸ್ಥೆಯಲ್ಲಿ ಸ್ಪೆಷಲ್ ಆಗಿ ನಾವೇನು ಮಾಡ್ತೀವಿ ಅಂದ್ರೆ ನಿಮ್ದು ಟೈಮಿಂಗ್ ಜೊತೆಗೆ ಮೆಡಿಕಲ್ ಪಾಯಿಂಟ್ನು ಕೂಡ ಕ್ಲಿಯರ್ ಮಾಡಿಕೊಡ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಕೊಡ್ತಿದ್ದೀವಿ. ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ರೆ, ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ SSC GD ತಯಾರಿ ಮಾಡ್ತಾ ಇದ್ರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಬ್ಯಾಚಸ್ಗಳು ಪ್ರಾರಂಭವಾಗಿರುತ್ತವೆ. ಜೈ ಹಿಂದ್.